ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಸಿಂಪಲ್ಲಾಗಿ ರೊಟ್ಟಿ, ಚಪಾತಿ, ದೋಸೆ, ಪೂರಿಗೆ, ಮುದ್ದೆಗೆ, ರೈಸ್ಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಫಸ್ಟು ಒಂದು ಬಾಣಲಿನ ಬಿಸಿಗಿಟ್ಕೊಂಡಿದ್ದೀನಿ. ಹರಳೆಣ್ಣೆ ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಹರಳೆಣ್ಣೆ ಹಾಕೋತಾ ಇದ್ದೀನಿ, ಚಿಕ್ಕ ಸ್ಪೂನಲ್ಲಿ. ಹಾಗೆ ಒಂದು 5 ಸ್ಪೂನಷ್ಟು ಸನ್ಪ್ಯೂರ್ ಆಯಿಲ್ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದಿದೆ. ಈರುಳ್ಳಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಮೀಡಿಯಮ್ ಸೈಜಲ್ಲಿ ಈರುಳ್ಳಿನ ತೆಳುಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಹರಳೆಣ್ಣೆ ಹಾಕ್ಕೊಂಡಷ್ಟು ತುಂಬ ಒಳ್ಳೆಯದು. ತಂಪು ಕೂಡ ಒಳ್ಳೆ ಟೇಸ್ಟು ಕೂಡ ಸಿಗುತ್ತೆ. ಹಾಗಾಗಿ ನಾನು ಇಲ್ಲಿ ಹರಳೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ತಿರುಗಿಸ್ಕೊತಾನೆ ಇರಬೇಕು. ಆವಾಗ ನೀಟಾಗಿ ಎಲ್ಲ ಕಡೆ ಫ್ರೈ ಆಗುತ್ತೆ. ಫಾಸ್ಟಾಗಿ ಕೂಡ ಫ್ರೈ ಆಗುತ್ತೆ. ನೋಡಿ, ಕೈ ಎಣ್ಣೆ ಹಾಕ್ಕೊಂಡ್ರೆ ಈ ರೀತಿ ನೊರೆ ಬಂದಂಗೆ ಆಗುತ್ತೆ. ದೇಹಕ್ಕೆ ತುಂಬ ಒಳ್ಳೆಯದು, ತಂಪು ಕೂಡ. ಈರುಳ್ಳಿನ ಅರ್ಧಂಬರ್ಧ ಫ್ರೈ ಮಾಡ್ಕೋಬಾರ್ದು. ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಇಲ್ಲಾಂದರೆ ಒಂಥರ ಸಿಹಿ ಥರ ಬಂದ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಆಗ್ತಾ ಬಂತು. ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಸಾಕು. ಈ ರೀತಿ ಫ್ರೈ ಮಾಡ್ಕೋಬೇಕು. ನೀಟಾಗಿದೆ. ಒಂದೇ ಲೆವೆಲ್ಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಮಾಡಿಕೊಂಡ್ರೆ ಸಾಂಬಾರು ಗ್ರೇವಿ ಕಡಾಗಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಪೌಡ್ರ್ ಹಾಕೋತಾ ಇದ್ದೀನಿ. ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ 2 ಮಿಕ್ಸಲ್ಲೇ ಇದೆ. ನಾನಿಲ್ಲಿ ಒಂದು 4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಖಾರ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಖಾರನ ಜಾಸ್ತಿನೇ ಉಪಯೋಗಿಸ್ತೀವಿ. ಹಾಗಾಗಿ ಖಾರನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೀಟಾಗಿ ಆಗಿಬಿಡುತ್ತೆ. ಯಾಕಂದರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಬೇಗ ಫ್ರೈ ಆಗಿಬಿಡುತ್ತೆ. ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಸಾಕು. ಇವಾಗ ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇ ಮಸಾಲೆ ಹಾಕೋತಾ ಇದ್ದೀನಿ. ಇವಾಗ ಜಾರ್ಗೆ ಹಾಕೋತಾ ಇದ್ದೀನಿ. ಇಲ್ಲಿರೋ ಮಸಾಲೆನ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಈ ಬಾಣಲೆಗೆ ಸ್ವಲ್ಪ ನೀರನ್ನ ಚೆನ್ನಾಗಿ ತೊಳೆದ್ಬಿಟ್ಟು ರುಬ್ಬೋದಕ್ಕೆ ಹಾಕ್ಕೊಂಡ್ರೆ ಆಯಿತು. ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ, ಈ ರೀತಿ ನೀಟಾಗಿ ಮಾಡಿಕೊಂಡು ಇದನ್ನೇ ಮಸಾಲೆ ಹಾಕ್ಕೊಂಡ್ರೆ ರುಬ್ಬೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನೇನು ವೇಸ್ಟ್ ಮಾಡೋದು ಬೇಡ. ಮಸಾಲೆಗೆ ಇವಾಗ ಒಂದು 3 ಲವಂಗ ಹಾಕೋತಾ ಇದ್ದೀನಿ, 3 ಏಲಕ್ಕಿ, ಒಂದು 2 ಇಂಚಷ್ಟು ಚಕ್ಕೆ ಹಾಕೋತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಚಿಕ್ಕದೇ ತೊಗೊಂಡಿದ್ದೀನಿ. ಒಂದು 2 ಹಿಡಿಯಷ್ಟು ತೆಂಗಿನಕಾಯಿ. ಇದನ್ನೆಲ್ಲನೂ ಹಾಕ್ಕೊಂಡು ಇದೇ ನೀರನ್ನ ಉಪಯೋಗಿಸ್ಕೊಂಡು ಇವಾಗ ಸಣ್ಣಗೆ ರುಬ್ಕೋಬೇಕು. ನೋಡಿ, ಇದೇ ನೀರು ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಸಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಇದರಲ್ಲಿ ಲಿವರು, ಗುಂಡ್ಕಾಯಿ, ಕಾಲು, ತಲೆ ಎಲ್ಲ ಕೂಡ ಇದೆ. ನಾನಿಲ್ಲಿ ಉಂಡೆ ಪುಡಿ ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬಾಣಲಿನ ಬಿಸಿಗಿಟ್ಕೊಂಡಿದ್ದೀನಿ. 1 ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಕಾದಿದೆ. ಇಲ್ಲೊಂದು ಅರ್ಧ ಈರುಳ್ಳಿಯಷ್ಟು ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತೀರಾ ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಸಾಕು. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಬ್ರೌನ್ ಆದರೆ ಸಾಕು. ತೀರಾ ಗೋಲ್ಡನ್ ಬ್ರೌನ್ ಆಗೋ ತನಕ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಚಿಕನ್ ಹಾಕೋತಾ ಇದ್ದೀನಿ. ಅರಿಶಿನ ಒಗ್ಗರಣೆಗೆ ಹಾಕ್ಕೊಂಡ್ರೆ ನೋಡಿ ನೀಟಾಗಿ ಈ ರೀತಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಒಗ್ಗರಣೆಗೆ ಹಾಕ್ಕೊಂಡೆ. ಚಿಕನಲ್ಲಿರೋ ನೀರಿನ ಅಂಶ ಫುಲ್ ಕಂಪ್ಲೀಟಾಗಿ ಹೋಗೋ ತನಕನೂ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕೋಬೇಕು.
ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಆಗಲಿ ಮಟನ್ ಆಗಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಅರಿಶಿನ ಈರುಳ್ಳಿ ಜೊತೆ ಫ್ರೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗೆ ಅದರಲ್ಲಿರೋಂಥ ಬ್ಯಾಕ್ಟೀರಿಯಾಗಳೆಲ್ಲ ಹೋಗುತ್ತೆ. ಅರಿಶಿನ ಹಾಕ್ಕೋಬೇಕು, ಆದರೆ ಅತಿಯಾಗಿ ಹಾಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕು. ಅರಿಶಿನದಲ್ಲಿ ಆ್ಯಂಟಿಬಯೋಟಿಕ್ ಇರೋದ್ರಿಂದ ತುಂಬ ಒಳ್ಳೆಯದು. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ ನೋಡಿ. ನೀರು ಬಿಟ್ಟಿದೆ, ಇದೊಂದು ಸ್ವಲ್ಪ ನೀರು ಕಂಪ್ಲೀಟಾಗಿ ಸುಂಡಬೇಕು. ಅಲ್ಲಿ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ಟೀಲ್ ಪಾತ್ರೆ ಅಲ್ವಾ, ಸ್ವಲ್ಪ ಕಚ್ಕೊಂಡಂಗೆ ಆಗುತ್ತೆ. ಮಧ್ಯದಲ್ಲಿ ಈ ರೀತಿ ಬಿಡಿಸ್ಕೊತಾ ಇರಬೇಕು, ಇಲ್ಲಾಂದರೆ ಸೀಕೊಂಡಂಗೆ ಆಗ್ಬಿಡುತ್ತೆ. ನನಗೆ ತಲೆ ಕಾಲು ಲಿವರೆಲ್ಲ ತುಂಬ ಇಷ್ಟ ತಿನ್ನೋದಕ್ಕೆ. ಮಕ್ಕಳು ತಿನ್ನಲ್ಲ, ನನಗೆ ಹಾಕ್ಕೊಂಡಿದ್ದೀನಿ. ಕಾಲು ಒಳ್ಳೆ ಟೇಸ್ಟ್ ಇರುತ್ತೆ. ನಾನಿಲ್ಲಿ ಕಾಲನ್ನ ಅವರು ಬರ್ನ್ ಮಾಡಿ ಕೊಡಲ್ಲ, ನಾವು ಸಪ್ರೇಟಾಗಿ ಇಲ್ಲಿ ತಂದ ಮೇಲೆ ನೀಟಾಗಿ ಬರ್ನ್ ಮಾಡಿ ಇದನ್ನೆಲ್ಲ ಫುಲ್ಲು ಸ್ಕಿನ್ ಇರುತ್ತೆ, ಸ್ಕಿನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ನೋಡಿ. 2 ಕಾಲನ್ನು ಅದೇ ರೀತಿ ಮಾಡಿಟ್ಕೊಂಡಿದ್ದೀನಿ. ತಲೆನೂ ಅಷ್ಟೇ, ಅವರೇ ಸೀದ್ಸ್ ಕೊಟ್ಟಿದ್ರು ನೋಡಿ, ತಲೆನೂ ಸೀದ್ ಕೊಟ್ಟಿದ್ದಾರೆ. ಚಿಕನ್ನ ಚೆನ್ನಾಗಿ ಸೀಸ್ಕೊಂಡು ಈ ರೀತಿ ಮಾಡಿಸ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಅದರಲ್ಲೂ ಸಾಂಬಾರುಗಳಿಗೆ ಗ್ರೇವಿಗಳಿಗೆಲ್ಲ ಚಿಕನ್ನ ಸೀಸ್ಕೊಂಡು ಬರಬೇಕು, ತುಂಬ ಚೆನ್ನಾಗಿರುತ್ತೆ. ಚಿಕನ್ ಸೀಸ್ಕೊಡಿ ಅಂತ ಅಂದರೆ ಅಂಗಡಿಯವರೇ ಕೊಡ್ತಾರೆ, ಇಲ್ಲಾಂದರೆ ಕೆಲವರೆಲ್ಲ ವಿತೌಟ್ ಸ್ಕಿನ್ ತರ್ತಾರೆ. ವಿತ್ ಸ್ಕಿನ್ನಲ್ಲಿ ಸೀಸ್ಕೊಬರ್ಬೇಕು, ತುಂಬ ಚೆನ್ನಾಗಿರುತ್ತೆ. ವಿತೌಟ್ ಸ್ಕಿನ್ನಲ್ಲಿ ಅಂಥ ಟೇಸ್ಟು ಚೆನ್ನಾಗಿ ಬರೋಲ್ಲ. ಸಾಂಬಾರಾಗಲಿ ಗ್ರೇವಿಗಳಾಗಲಿ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರೋಲ್ಲ. ವಿತ್ ಸ್ಕಿನ್ ಇರಬೇಕು, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ. ನೀರೆಲ್ಲ ಸುಣ್ತಾ ಬಂತು, ಈ ರೀತಿ ಚೆನ್ನಾಗಿ ಕಂಪ್ಲೀಟಾಗಿ ನೀರೆಲ್ಲ ಕಂಪ್ಲೀಟಾಗಿ ಸುಂಡೋ ತನಕ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ. ಆಗಿದೆ, ಸಾಕು. ಇಷ್ಟು ಮಾಡಿಕೊಂಡ್ರೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕೋತಾ ಇದ್ದೀನಿ. ಮಸಾಲೆನ ಸ್ವಲ್ಪ ಎಣ್ಣೆಯಲ್ಲಿ ಮತ್ತೆ ಫ್ರೈ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡಿದ್ವಲ್ಲ, ಒಂಚೂರು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಸಾಂಬಾರು ಥರನೂ ಮಾಡ್ಕೋಬೋದು, ಇಲ್ಲಾಂದರೆ ಸೆಮಿ ಗ್ರೇವಿ ಥರನೂ ಮಾಡ್ಕೋಬೋದು. ನಾನು ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡ್ಕೋತಾ ಇದ್ದೀನಿ. ತೀರಾ ಗಟ್ಟಿನೂ ಮಾಡ್ಕೋತಲ್ಲ, ತೀರಾ ತೆಳುನೂ ಮಾಡ್ಕೊಳ್ಳಲ್ಲ, ಮುದ್ದೆಗೆ ಹೊಂದ್ಕೊಳ್ಳೋಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ. ನೀಟಾಗಿ ಎಣ್ಣೆ ಬಿಟ್ಟಿದೆ, ಈ ರೀತಿ ಆಗೋ ತನಕ ಒಂಚೂರು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ನೀರು ಹಾಕೋತಾ ಇದ್ದೀನಿ. ಅದೇ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕೋಬೇಕು. ಮತ್ತೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಜಾಸ್ತಿ ಗಟ್ಟಿ ಆಯಿತು, ಇಷ್ಟೊಂದು ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ. ಈ ರೀತಿ ಮಾಡಿಕೊಂಡ್ರೆ ರೊಟ್ಟಿ, ಚಪಾತಿ, ಪೂರಿ, ದೋಸೆ, ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ರೈಸ್ಗಾದರೆ ಸ್ವಲ್ಪ ತೆಳು ಇರಬೇಕು, ತೀರಾ ತೆಳು ಅಲ್ಲ. ಬೇಯಿಸಿದ್ರೆ ಮತ್ತೆ ಗಟ್ಟಿಯಾಗುತ್ತೆ, ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೋಡಿ. ಈ ರೀತಿ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟ್ನ ಹಾಗೆ ಮುಚ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕುದೀತಾ ಇದೆ ನೋಡಿ, ಗಟ್ಟಿ ಕೂಡ ಆಗಿದೆ. ಇನ್ನೊಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಚಿಕನ್ ಕೂಡ ನೀಟಾಗಿ ಬೇಯುತ್ತೆ. ಚಿಕನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾದ್ರೆ ಅರ್ಧ ಬೆಂದೋಗ್ಬಿಟ್ಟಿರುತ್ತೆ. ಮಸಾಲೆನಲ್ಲಿ ಸ್ವಲ್ಪ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಚಿಕನ್ ಒಂದ್ಸರಿ ಬೆಂದಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು ನೋಡಿ. ಸಾಕು, ಬೆಂದಿದೆ. ಬಿಸಿ ಸುಡ್ತಾ ಇದೆ, ಸ್ವಲ್ಪ ತಣ್ಣೀರು ಕೈ ಮಾಡಿಕೊಂಡು ಮಾಡ್ಕೋಬೇಕು. ಮಾಡ್ಕೊ ಸಾಕು. ಇವಾಗ ಚಿಕನ್ ಗ್ರೇವಿ ರೆಡಿಯಾಗಿದೆ. ನಿಮಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.